ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ವ್ಯಾಲೆಂಟೈನ್ಸ್ ಡೇ ದಿನದ ವಿಡಿಯೋ ಆಗಿರ್ತೈತೆ ನೋಡ್ರಿ. ವ್ಯಾಲೆಂಟೈನ್ಸ್ ಡೇ ನಾವು ಮನೆಯೊಳಗೇ ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡಿದ್ವಿ. ಸಿಂಪಲಾಗಿ ಯಾವ ರೀತಿ ಮಾಡೋದಂತ ಬಿಟ್ಟು ತೋರಿಸಿನ್ರಿ. ಆಮೇಲೆ ಎಗ್ ಬಿರಿಯಾನಿ ರೆಸಿಪಿನೂ ಮಾಡಿದ್ದೆ ನೋಡ್ರಿ. ಇಷ್ಟಾದರೆ ನೀವು ಟ್ರೈ ಮಾಡ್ಬೋದು. ಆಮೇಲೆ ಇವತ್ತಿನ ವಿಡಿಯೋನ ಹೊಸ್ತಲ ಹತ್ರ ರಂಗೋಲಿಯಿಂದ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ನಿಮಗೂ ಇಷ್ಟ ಆದ್ರೆ ಪ್ಲೀಸ್ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹಂಗೆ ತಿಳಿಸ್ರಿ ಫ್ರೆಂಡ್ಸ್. ಆಮೇಲೆ ವ್ಯಾಲೆಂಟೈನ್ಸ್ ಡೇ ನನಗೇನು ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ಕೊಂಡಿರಲಿಲ್ಲ ಇಷ್ಟು ದಿನ. ಇದೇ ಫಸ್ಟ್ ಟೈಮು. ಎವ್ರಿ ಇಯರು ಚಾಕ್ಲೇಟ್ಸ್ ಕೇಕೆಲ್ಲ ಹಿಂಗೆ ಕಟ್ ಮಾಡಿ ಬಿಟ್ಬಿಡ್ತಿದ್ವಿ. ಆ ಥರ ಡಿನ್ನರಿಗೆಲ್ಲ ಹೊರಗಡೆ ಹೋಗೋದಾಗಲಿ ಅಥವಾ ಮನೆಯೊಳಗೇನೋ ಸ್ಪೆಷಲ್ ಆ ಥರ ಏನು ಮಾಡಿದ್ದಿಲ್ಲ. ಈ ವರ್ಷ ನಮ್ಮ ಮನೆಯವರು ಸರ್ಪ್ರೈಸ್ ಆಗಿ ಸಾಯಂಕಾಲ ಎಲ್ಲ ಗುಲಾಬಿ ಎಲ್ಲ ತೊಗೊಂಡು ಬಂದು ಚೆಂದ ಡೆಕೋರೇಷನ್ ಮಾಡಿದ್ರು. ಡೆಕೋರೇಷನ್ ಮಾಡೋದು ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಅಡುಗೆ ಮಾಡಬೇಕಾದ್ರೆ ಒಳಗಡೆ ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ಮಾಡ್ಲಕತ್ತಿದ್ದೆ ರೀ. ಹೊರಗಡೆ ಎಲ್ಲ ಟೇಬಲ್ ಮೇಲೆಲ್ಲ ಚೆಂದಂಗೆ ಡೆಕೋರೇಷನ್ ಎಲ್ಲ ಮಾಡಿದರು. ಖುಷಿ ಆಯಿತು. ಇದು ಭಾಳ ಸ್ಪೆಷಲ್ ಆಗಿತ್ತು ಈ ವರ್ಷ ನನಗೆ ಅಂತ ಹೇಳ್ಬೋದು. ಅದಕ್ಕೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಎಂಡ್ವರೆಗೆ ನೋಡಿರಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡಕತ್ರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರಿ. ಆಮೇಲೆ ಇವತ್ತಿನ ರಂಗೋಲಿ ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡಿರಿ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ನೋಡಿರಿ ಇವತ್ತಿನ ರಂಗೋಲಿ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ರೀ. ಇವತ್ತಿನ ಸಿಂಪಲ್ ಆಗಿರೋ ರಂಗೋಲಿ. ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ. ಅಡುಗೆ ಅಂದರೆ ಸಾಯಂಕಾಲ ಒಂದು 6 ಗಂಟೆನೋ ಆಗಿತ್ತು. 6 ಗಂಟೆಲ್ಲ ನಮ್ಮ ಮನೆಯವ್ರು ಬಂದುಬಿಟ್ರು ಜಲ್ದಿನೇ ಅವತ್ತು. ಬಂದು ಎಗ್ ಬಿರಿಯಾನಿ ಮಾಡು, ಮಸ್ತಂಗೆ ಊಟ ಮಾಡೋಣ ಅಂತ ಹೇಳಿದ್ರು. ಸರಿ ಏನೋ ಅಂತ ಹೇಳ್ಬಿಟ್ಟು ಅಡುಗೆ ನಾನು ಬೆಳಗ್ಗೆನೇ ಅಷ್ಟೊಂದೇನು ಮಾಡಿದ್ದಿಲ್ಲ ನೋಡಿರಿ. ಹಿಂಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಎಗ್ಗೆಲ್ಲ ತಂದು ಕೊಟ್ಟಿದ್ರು. ಆಮೇಲೆ ಇಲ್ಲೆಲ್ಲ ಈರುಳ್ಳೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ. ಆಮೇಲೆ ರೈಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಸೈಡಿಗೆ ನಾನು ಕುದಿಸೋಕೆ ನೀರೆಲ್ಲ ಅದ್ರೊಳಗೆ ಮಸಾಲೆ ಎಲ್ಲ ಹಾಕಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣು, ಎಣ್ಣೆ, ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಲಿಕ್ಕೆ ಇಟ್ಟಿದ್ದೆ ರೀ. ಆಮೇಲೆ ಟೊಮೆಟೊ ಒಂದು 2, ಆಮೇಲೆ ಈರುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ರೆಡಿ. ಆಮೇಲೆ ಎಗ್ನೂ ಫ್ರೈ ಮಾಡ್ಬೇಕಂತ ಹೇಳ್ಬಿಟ್ಟು ಕುದಿಸಿಟ್ಕೊಂಡಿದ್ದೆ ರೀ. 4 ಮಾತ್ರ ತೊಗೊಂಬಂದಿರೋದು ನಾವು. ಅದಕ್ಕೆ ಈಗ ಎಣ್ಣೆಯೊಳಗೆ ನಾವು ಫ್ರೈ ಮಾಡಿದ್ದೆ ನೋಡಿರಿ ಈರುಳ್ಳಿ. ಅದರೊಳಗೆ ನಾನು ಈಗ ಎಗ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೇಲೆ ಚಂದ ಅನಿಸುತ್ತೆ ಅದೊಂಥರ. ಅದು ಸ್ವಲ್ಪ ಅದನ್ನು ಫ್ರೈ ಮಾಡೋದ್ರಿಂದ ಟೇಸ್ಟ್ ಚಲೋ ಅನಿಸುತ್ತೆ ರೀ. ಅದಕ್ಕಂತ ಸ್ವಲ್ಪ ಅರಿಶಿನ, ಆಮೇಲೆ ಖಾರನ ಹಾಕೋಬೋದು. ಖಾರನ ಹಾಕ್ಲಿಕ್ಕೆ ಹೋಗಲಿಲ್ಲ, ನಾನು ಅರಿಶಿನ ಅಷ್ಟೇ ಹಾಕಿದ್ದೀನಿ ರೀ. ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ತೆಗೆದುಬಿಡೋದು ನೋಡಿರಿ. ಆಮೇಲೆ ವಿಡಿಯೋನ ಯಾರು ಅಷ್ಟೊಂದು ನೋಡ್ತಾ ಇಲ್ಲ, ಹೀಗಾಗಿ ಜಾಸ್ತಿ ವ್ಯೂವ್ಸ್ ಇದಾಗ್ತಾ ಇಲ್ಲ ರೀ. ಆಮೇಲೆ ವಾಚ್ ಟೈಮು ಅಷ್ಟೊಂದು ಇದಾಗ್ತಾ ಇಲ್ಲ ರೀ. ಹಿಂಗಾಗಿ ಮಾಡೋಕೆ ನನಗೆ ಬೇಜಾರಾಗ್ಲಿಕ್ಕತ್ತೈತೆ ರೀ. ವಿಡಿಯೋ ಎಲ್ಲ ಜಾಸ್ತಿ ಎಷ್ಟೇ ನಾವು ಇದು ಮಾಡಿದ್ರೂ ಅಷ್ಟೊಂದು ಜಲ್ದಿ ವಾಚ್ ಟೈಮ್ ಇದಾಗ್ತಿಲ್ಲ. ಹೀಗಾಗಿ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಬೇಜಾರು. ಅದಕ್ಕೆ ಲೇಟ್ ಮಾಡಿ ಅಪ್ಲೋಡ್ ಮಾಡಿ ನೋಡಿರಿ. ಇದು ಆವಾಗಲೇ ಮಾಡಿರೋದು. ಬಟ್ ನನಗೆ ಮನಸ್ಸೇ ಆಗ್ತಿರಲಿಲ್ಲ ರೀ. ಯಾಕಂದರೆ ಎಷ್ಟು ದಿನದಿಂದ ನಾನು ಮಾಡ್ಲಿಕ್ಕತ್ತೀನಿ ರೀ. ಸ್ವಲ್ಪ ದಿನ ಈ ಥರ ಬೇಜಾರಾಗೋದು, ಮತ್ತು ಗ್ಯಾಪ್ ಕೊಡಬೇಕಾಗ್ತೈತೆ ರೀ. ಯಾಕಂದ್ರೆ ಒಂಥರ ಇದಾಗ್ಬಿಡ್ತೈತೆ ನೋಡಿರಿ.
ನಾವು ಎಷ್ಟು ಇದು ಮಾಡಿದ್ರೂ ಆಗ್ತಿಲ್ಲಲ್ಲ, ಇದೇನು ಆಗಲ್ಲಕ್ಕ ಅನ್ನಿಸ್ಬಿಡ್ತೈತೆ ರೀ ಮನಸ್ಸಿಗೆ ಒಂಥರ ಬೇಜಾರು. ಅದಕ್ಕೆ ನನಗೆ ಹಂಗೆ ಆಯಿತು. ಜಾಸ್ತಿ ಅಷ್ಟೊಂದು ಇದಾಗ್ತಿಲ್ಲ, 1 ಮಿನಿಟು ಅಷ್ಟೇ ವಿಡಿಯೋನ ಡ್ಯೂರೇಷನ್ ಇದಾಗಿರ್ತೈತೆ ಅಷ್ಟೇ ರೀ ನೋಡಿರೋದು ನೀವು. ಹೀಗಾಗಿ ನನಗೆ ಅಷ್ಟೊಂದು ವಾಚ್ ಟೈಮ್ ಸಿಗ್ತಿಲ್ಲ. ಹೀಗಾಗಿ ನನಗೆ ಸ್ವಲ್ಪ ಬೇಜಾರು, ವಾಚ್ ಟೈಮ್ ಕಂಪ್ಲೀಟ್ ಆಗೋಲ್ಲ ಅಂತ ಮನಸ್ಸಿಗೆ ಬೇಜಾರು ರೀ. 2,000 ಹತ್ತತ್ರ ಆಗೈತಿ, ಬಟ್ ಇನ್ನೂ 2,000 ಮಾಡೋದು ತುಂಬಾ ಕಷ್ಟ ಐತ್ರಿ. ಬಟ್ ವಿಡಿಯೋ ಲಾಂಗ್ ಫುಲ್ ಎಲ್ಲ ನೋಡಿದ್ರೆ ಏನಾಗುತ್ತೆ ರೀ, ಸ್ವಲ್ಪ ವಾಚ್ ಟೈಮ್ ಜಲ್ದಿ ನಮ್ಗೆ ಇದಾಗ್ತೈತೆ ರೀ. ಬಟ್ ನನಗೆ ಅಷ್ಟೊಂದು ಸಿಗ್ತಾ ಇಲ್ಲ, ವ್ಯೂಸ್ ಆಗಲಿ ವಾಚ್ ಟೈಮ್ ಇದಾಗ್ತಿಲ್ಲ ರೀ. ಹೀಗಾಗಿ ಸ್ವಲ್ಪ ಬೇಜಾರು ನನಗೆ. ಹೀಗಾಗಿ ಅದನ್ನು ವೀಡಿಯೋನ ಒಂದು 2-3 ವೀಡಿಯೋವರೆಗೆ ಇಟ್ಕೊಂಡಿದ್ದೀನಿ ಹಾಗೆ ಕಂಟಿನ್ಯೂ ನಾನು. ಬಟ್ ಅಪ್ಲೋಡ್ ಮಾಡಲಿಲ್ಲ ನಾನು ಬೇಜಾರಾಗಿ. ಇವತ್ತು ಇರಲಿ ಸರಿ ನೋಡೋಣ ಅಂತೇಳ್ಬಿಟ್ಟು ಹಾಕೀನಿ ರೀ. ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಫ್ರೆಂಡ್ಸ್. ಅಂದ್ರೆ ವಾಚ್ ಟೈಮ್ ಇದಾಗ್ತೈತಿ, ನನಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗ್ತೈತಿ. ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತೀನಿ ರೀ. ಅಥವಾ ಏನಾದರೂ ತಪ್ಪಿದ್ರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಅದನ್ನು ಸರಿಪಡಿಸ್ಕೋತೀನಿ ಅಂತ ಹೇಳ್ತೀನಿ ರೀ. ಈಗೆಲ್ಲ ಗ್ರೇವಿ ರೆಡಿ ಮಾಡಿಕೊಂಡೆ. ಗ್ರೇವಿ ಎಲ್ಲ ರೆಡಿ ಮಾಡ್ಕೊಂಡು ಚೆಂದಂಗೆ ಅದನ್ನು ಎಗ್ಗನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಹಾಕ್ಕೊಂಡು ಚೆಂದಂಗೆ ಅದನ್ನು ಮಸಾಲೆ ಎಲ್ಲ ಸ್ವಲ್ಪ ಅದೆಲ್ಲ ಹಿರ್ಕೋಬೇಕು ನೋಡಿರಿ. ಹಂಗೆ ನಾವು ಅದನ್ನು ಸ್ವಲ್ಪ ಒಂದು ಲೀಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಅದನ್ನು ಕುದಿಸ್ಕೋಬೇಕಾಗ್ತೈತೆ ರೀ. ಕುದಿಸ್ಕೊಂಡಾದ್ಮೇಲೆ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಒಂದು 90%, 85% ಅಥವಾ 90% ಕುಕ್ ಮಾಡ್ಕೊಂಡಿರಬೇಕು, ರೈಸ್ ಕುಕ್ ಆಗಿರಬೇಕು. ಅದನ್ನೇನೈತಿ ಇದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡಿ 2 ಲೇಯರ್ ಮಾಡಿ ನಾನು ಈ ರೀತಿ ಮಾಡಾಕತ್ತೀನಿ ನೋಡಿರಿ. ಸಿಂಪಲಾಗಿ ಮಾಡ್ಕೋಬೋದು. ಯಾರಾದರೂ ಚಿಕನ್ ಆಗಲಿ ಮಟನ್ ತಿನ್ನೋಕೆ ಇಷ್ಟಪಡ್ದಿರೋ ಈ ರೀತಿ ಎಗ್ನ ಮಾಡಿ ಮಸ್ತ್ ಅನಿಸ್ತೈತೆ ರೀ. ಈ ಥರ ಏನಾದರೂ ಮನೆಯೊಳಗೆ ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ, ಆ್ಯನಿವರ್ಸರಿ ಇದ್ರೆ, ಈ ರೀತಿ ಏನಾದರೂ ಚಿಕ್ಕ ಪುಟ್ಟ ಏನು ಇದಿದ್ರು ಸೆಲೆಬ್ರೇಷನ್ ಈ ರೀತಿ ನಾವು ಕ್ಯಾಂಡಲ್ ಲೈಟ್ ಅಂತ ಹೇಳಿ ಮನೆಯೊಳಗೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿ ಮನೆಯೊಳಗೇ ನಾವು ಮಸ್ತಂಗೆ ಮಾಡ್ಕೋಬೋದು ಅಂತ ಅನಿಸ್ತೈತೆ ರೀ ಸೆಲೆಬ್ರೇಷನ್ ಎಲ್ಲ. ನನಗೂ ಖುಷಿ ಆಯ್ತಿದೆ ಫಸ್ಟ್ ಟೈಮ್ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮನೆಯೊಳಗೆ ಮಾಡಿರೋದು. ಅಂದ್ಕೊಂಡಿರಲಿಲ್ಲ ನಮ್ಮನೆಯವ್ರು ಈ ರೀತಿ ಸರ್ಪ್ರೈಸಾಗಿ ಈ ರೀತಿ ಮಾಡ್ತಾರೆ ಅಂತೇಳ್ಬಿಟ್ಟು. ನಾನೆಲ್ಲ ಹಿಂಗೆ ತಿರ್ಗಾ ಹೊರಗಡೆ ಅಡುಗೆ ಮನೆಯಿಂದ ಬರಬೇಕಾದ್ರೆ ಕಲ್ಲೊಳಗೆಲ್ಲ ಫುಲ್ಲು ಫ್ಲವರ್ಸ್ ಹಾಕ್ಬಿಟ್ಟಿದ್ರು. ನಾನು ನೋಡೇ ಇಲ್ಲ, ನಾನು ಹಂಗೆ ಬರೋದು ಹೋಗೋದು, ಅಯ್ಯೋ ಏನು ಮಾಡಕತ್ತೀನಿ ನೀನು ಈ ರೀತಿ ಎಲ್ಲ ಯಾಕೆ ಮಾಡಕತ್ತೀನಿ, ಹಂಗೆ ಮಾಡ್ಕೊಂಡು ತಿರ್ಗಾಕತ್ತೀನಿ ಹೊರತಾಗಿ ಕೆಳಗಡೆ ನೋಡೇ ಇಲ್ಲ ನಾನು ಆ್ಯಕ್ಚುಲಿ ಅವತ್ತು. ಆಮೇಲೆ ಒಂದು 2-3 ಸತಿ ಹಿಂಗೆ ಬಂದು ಹೋದೆ. ಆಮೇಲೆ ನಮ್ಮವ್ರು ಕೆಳಗೆ ನೋಡಕತ್ತಿಲ್ಲ ನೀನು, ಕೆಳಗೆಲ್ಲ ಈ ರೀತಿ ಫ್ಲವರ್ಸ್ ಎಲ್ಲ ಹಾಕಿದ್ದೀನಿ ನೋಡಕತ್ತಿಲ್ಲ ನೀನು ಅಂತ. ನಾನು ವಿಡಿಯೋ ಮಾಡೋ ಇದರಲ್ಲೇ ಇದೀನಿ ರೀ. ಹೀಗಾಗಿ ಅಷ್ಟೊಂದು ಕೆಳಗೆ ನಾನು ನೋಡಿಲ್ಲ, ಹಂಗೆ ಮಾತಾಡ್ಕೊಳ್ಳೋದು, ಹಂಗೆ ಹೋಗೋದು ಬರೋದು ಈ ರೀತಿ ಮಾಡಿದೆ. ಬಟ್ ಖುಷಿ ಆಯಿತು. ಈ ವರ್ಷ ಭಾಳ ಸ್ಪೆಷಲ್ ಆಗಿತ್ತು ವ್ಯಾಲೆಂಟೈನ್ಸ್ ಡೇ. ಎವ್ರಿ ಇಯರು ಸೆಲೆಬ್ರೇಷನ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಚಾಕ್ಲೇಟ್ಸ್ ತಂದು ಕೊಡ್ತಾರೆ, ವಿಶ್ ಮಾಡ್ತಾರೆ ನಮ್ಮ ಮನೆಯವರು. ಬಟ್ ಈ ರೀತಿ ಮಾಡಿದ್ದಿಲ್ಲ ಅಷ್ಟೇ ರೀ. ಈಗ ಇದೆಲ್ಲ ಫುಲ್ಲು ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ನೋಡ್ರಿ, ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಪುದೀನ, ನಿಂಬೆಹಣ್ಣು, ಸ್ವಲ್ಪ ಎಣ್ಣೆನ ಸೈಡಿಗೆಲ್ಲ ಹಾಕಬೇಕು. ಸ್ವಲ್ಪ ಆರೆಂಜ್ ಕಲರ್ ಫುಡ್ ಕಲರ್ ಹಾಕಿದ್ದೀನಿ ರೀ, ಸ್ವಲ್ಪ ಲೈಟಾಗಿ ಹಾಕಿಬಿಟ್ಟು ಇದನ್ನು ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ನಾವು ಈ ಥರ ಏನಾದರೂ ವೇಟ್ ಇರೋದ್ರ ಮೇಲೆ ಇಡಬೇಕು. ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು ಇದನ್ನು ಚೆಂದ ಸಣ್ಣ ಉರಿ ಒಳಗೆ ನಾವು ಕುದಿಸ್ಕೋಬೇಕ್ರಿ, ಹಂಗೇ ಲೋ ಫ್ಲೇಮಲ್ಲಿ. ಆಮೇಲೆ ಒಂದು 10 ನಿಮಿಷ ಹಂಗೆ ಬಿಟ್ಬಿಡಬೇಕು. ಆವಾಗ ನೋಡಿರಿ ಮಸ್ತ್ ಬಿರಿಯಾನಿ ರೆಡಿ ಆಗಿರ್ತೈತೆ ನೋಡಿರಿ. ನೋಡಿರಿ ಮಸ್ತ್ ಕಾಣಿಸ್ಲಿಕ್ಕತ್ತಿತ್ತು. ನನಗಂತೂ ಭಾಳ ಖುಷಿ ಆಗಿಬಿಡ್ತು. ಭಾಳ ದಿನ ಆಯ್ತು ಬಿರಿಯಾನಿ ತಿಂದಿದ್ದಿಲ್ಲ ರೀ, ಮನೆಯೊಳಗೆ ಮಾಡೇ ಇಲ್ಲ ಜಾಸ್ತಿ ಜನ. ಲಾಸ್ಟ್ ವೀಕೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಲಿಲ್ಲ. ಬಟ್ ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಮಸ್ತಾಗಿತ್ತು. ಆಮೇಲೆ ಇದ್ರ ಜೊತೆ ನಾನು ರೈತ ಮಾಡಿಬಿಟ್ಟಿದ್ದೆ ರೀ ಸಿಂಪಲಾಗಿ. ಹಿಂಗಾಗಿ ಈಗ ಡಿನ್ನರ್ಗೆಲ್ಲ ರೆಡಿ ಮಾಡಿದ್ರು ಮನೆಯವರು. ಕ್ಯಾಂಡಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆಮೇಲೆ ಚೆಂದಂಗೆ ಹಾರ್ಟ್ ಎಲ್ಲ ತೆಗೆದು ಆಮೇಲೆ ಎಸ್ ಅಂತ ಫ್ಲವರಲ್ಲೇ ಬರೋದು ಚೆಂದ ಮಾಡಿದ್ರಿ. ಆ್ಯಂಡ್ ನೋಡಿರಿ, ನೀವು ನೋಡಿದ್ರೆ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟೆಲ್ಲ ನಂಗೆ ತಿಳಿಸ್ರಿ. ನಮ್ಮನೆಯವ್ರಿಗೆ ಖುಷಿ ಆಗ್ತೈತಿ. ಅದಕ್ಕೆ ನೋಡಿರಿ ನಮ್ಮನೆಯವ್ರಿಗೆ ಫಸ್ಟ್ ಹಾಕ್ಕೊಡಕತ್ತೀನಿ. ನೋಡಿರಿ ಬಿರಿಯಾನಿ ಯಾವ ರೀತಿ ಬಂದು ಅಂತ ಹೇಳ್ರಿ ಫ್ರೆಂಡ್ಸ್. ಆಮೇಲೆ ಇಷ್ಟಾದರೆ ನೀವು ಟ್ರೈ ಮಾಡಿರಿ ಈ ರೀತಿ. ಅವ್ರು ಕೊಟ್ಟು ಬಂದು ನಾನು ಮತ್ತು ನನಗೂ ಒಂದು ಸ್ವಲ್ಪ ಹಾಕ್ಕೊಂಡು ಅಲ್ಲಿ ಹೋಗಿ ಮಸ್ತಂಗೆ ಊಟ ಮಾಡಿದ್ವಿ ನೋಡಿರಿ.
ನಂಗಂತೂ ಭಾಳ ಖುಷಿ ಆಯಿತು. ಆಮೇಲೆ ಚಾನಲ್ ಇದಾಗ್ತಿಲ್ಲ ಅನ್ನೋದು ಒಂದೇ ಬೇಜಾರಾಗ್ಲಿಕ್ಕತ್ತಿದ್ರೆ ಅಷ್ಟೇ. ನಾನು ಅವತ್ತೇ ಅದಕ್ಕೆ ಅಪ್ಲೋಡ್ ಮಾಡಲಿಲ್ಲ. ಆ್ಯಕ್ಚುಲಿ ಎಷ್ಟು ಖುಷಿಯಿಂದ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಆದ್ರೆ ಭಾಳ ಈ ವಾಚ್ ಟೈಮ್ ಇದಾಗ್ಲಿಕ್ಕತ್ತೈತೆ ರೀ. ಒಬ್ರವ್ರಿಗಂತೂ ಎಷ್ಟು ಸಡನ್ನಾಗಿ ಇದಾಗೋಗ್ಬಿಡ್ತೈತಿ. ಬಟ್ ಕೆಲವೊಬ್ರಿಗೆ ಇದು ವಾಚ್ ಟೈಮ್ ಅನ್ನೋದು ಭಾಳ ಇದು ಕಷ್ಟದ ಇದು ಐತೆ ನೋಡಿರಿ. ನನಗಂತೂ ಭಾಳ ಇದಾಗ್ಲಿಕ್ಕತ್ತೈತಿ. ಇನ್ನು 2,000 ಯಾವಾಗ ಮುಗಿಸ್ಬೇಕು ನಾನು ಅಂತ ಅನ್ನಿಸ್ಬಿಟ್ಟೈತಿ. ಅದಕ್ಕೆ ನೋಡಿರಿ ಊಟಕ್ಕೆ ರೆಡಿ ಆಗೈತಿ. ನೋಡಿರಿ ಡೆಕೋರೇಷನ್ ಯಾವ ರೀತಿ ಆಗ್ಯದ ಅಂತ ಹೇಳ್ರಿ. ಫ್ಲವರ್ಸ್ ಎಲ್ಲ ಇಷ್ಟೊಂದು ಕಷ್ಟಪಟ್ಟು ನಮ್ಮ ಮನೆಯವರು ರೆಡಿ ಮಾಡಿದ್ದು. ನಾನು ಒಂಚೂರು ಇದು ಮಾಡಿಲ್ಲ, ನಮ್ಮ ಮನೆಯವರೇ ಮಾಡಿರೋದು. ಭಾಳ ಖುಷಿಯಾಯಿತು. ನೋಡಿರಿ ಆಮೇಲೆ ಒಂದು ಫ್ಲವರ್ ಬೇರೆ ಇಟ್ಕೊಂಡಿದ್ರು, ಗುಲಾಬಿ ಕೊಟ್ಟು ವಿಶ್ ಮಾಡಿ ಆಮೇಲೆ ಅದು ಒಂದು ಹಾಡು ಬೇರೆ ಹಾಡಿದ್ರು ಮನೆಯವರು. ಭಾಳ ಖುಷಿಯಾಗೋಯ್ತು ರೀ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ರೀ.